ತಮ್ಮ ಹೆಸರೇನಮ್ಮ? ಸುಮಂಗಲಿ. ಸುಮಂಗಲ. ಮೇಡಮ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಪ್ರಕರಣದ ರೂವಾರಿ ಯಾರು ನೋಡಿ. ಇಂಗ್ಲಿಷ್ ದರಿದ್ರ. ಅತ್ಲಾಗೆ ಬ್ರಿಟಿಷರು ನಮ್ಗೆ ಸರಿಯಾಗಿ ಇಂಗ್ಲಿಷ್ ಹೇಳ್ಕೊಡ್ಲಿಲ್ಲ. ನಾವು ಸ್ವಚ್ಛವಾಗಿ ಕನ್ನಡದಲ್ಲಿ ತಿಳ್ಕೊಳ್ಳೋಣ ಅಂತಂದ್ರೆ ಅದಕ್ಕೆ ಈ ಪ್ರೊಸೀಡಿಂಗ್ಸ್ ಅಡ್ಡ ಬರುತ್ತೆ, ಆಯ್ತಲ್ವಾ? ಫಾರ್ ರೈಟ್ಲಿ ಆರ್ ರಾಂಗ್ಲಿ ವಿ ಹ್ಯಾವ್ ಅಕ್ಸೆಪ್ಟೆಡ್ ದಟ್ ದಿ ಇಂಗ್ಲಿಷ್ ಶುಡ್ ಬಿ ದಿ ಲ್ಯಾಂಗ್ವೇಜ್. ನನಗೆ ಬೇಕಾದಂತಹ ಎದುರುಗಡೆ ವ್ಯಕ್ತಿ ಯಾರ ಮೇಲೆ ನಾನು ಯುದ್ಧ ಮಾಡ್ಬೇಕು ಅಂತ ಕೇಳ್ಕೊಳ್ತಕ್ಕಂಥ ಜವಾಬ್ದಾರಿ ಯಾರ ಮೇಲಿದೆ? ನಿಮ್ ಮೇಲಿದೆ, ಹಾಗೆ ಅಲ್ವಾ? ಗಾಳಿಗೆ ಗುದ್ದಿ ಮೈನೋಯಿಸ್ಕೊಂಡ್ರು ಅಂತ ಕನ್ನಡದೊಂದು ಗಾದೆ ಆಯ್ತಲ್ಲ. ಯು ಹ್ಯಾವ್ ಟು ಚೂಸ್ ಯುವರ್ ಅಪೋನೆಂಟ್. ನಿಮ್ಮ ಪ್ರಕರಣದಲ್ಲಿ ಏನಾಗಿದೆ, ಈ ಸೆಕೆಂಡ್ ರೆಸ್ಪಾಂಡೆಂಟ್ ಅನ್ನೋರು ಸತ್ ಹೋಗ್ಬಿಟ್ಟಿದ್ದಾರೆ ಅಂತಾಗಿದೆ. ವೆಯ್ಟ್ ಅದನ್ನ ಗಮನಕ್ಕೆ ನಿಮಗೆ ಬಂದಿದ್ದು ಯಾವತ್ತು ಅಂತ ನೀವು ಯಾವತ್ತೋ ಡೇಟ್ ಹೇಳ್ತಾ ಇದ್ದೀರಿ. ಸೊ ಯು ಆರ್ ಟ್ರೈಂಗ್ ಟು ಎಕ್ಸ್ಪ್ಲೈನ್ ದಿ ಡಿಲೇ ಆಫ್ 1312 days, putting the blame on the other side. It can't be done. ನಾ ಹೇಳಿದ ಅರ್ಥ ಆಯ್ತಲ್ಲ? ಮತ್ತೆ 8 ವರ್ಷ ಇಲ್ಲಿ ಕಳೆದು ಹೋಗ್ಬಿಟ್ಟಿದೀವಿ ನಾವು. ಸತ್ತೋಗಿರೋರ್ ಪೇಪರ್ ಓದಕ್ಕಾಗತ್ತಾ ಸುಮಂಗಲಿ ಅವರೇ? ವೆದರ್ ದಿ ನ್ಯೂಸ್ ಪೇಪರ್ ಗೋಸ್ ಟು ದಿ ಯಮಲೋಕ. ಮತ್ತೆ ನಾನು ಹೇಳೋದೇ ನಿಮ್ಗೆ ಅರ್ಥ ಆಗ್ತಾ ಇಲ್ವಲ್ಲ? ರೆಸ್ಪಾಂಡೆಂಟ್ ನಂಬರ್ 2 ಸರ್ವ್ಡ್ ಅಂದ್ರೆ ಬೈ ಪೇಪರ್ ಪಬ್ಲಿಕೇಶನ್ ಅಂತಂದ್ರೆ ಏನೇ ಇರ್ಲಿಮ್ಮ, ಸಮ್ ನಂಬರ್, ಡೋಂಟ್ ವರಿ ಅಬೌಟ್ ದಿ ನಂಬರ್, ವೆದರ್ ಎ ನ್ಯೂಸ್ ಪೇಪರ್ ಗೋಸ್ ದೇರ್ ಟು ರೀಡ್. ಯು ಅಂಡರ್ಸ್ಟ್ಯಾಂಡ್ ದಟ್? ಇದೇ ನ್ಯಾಯಾಲಯದಲ್ಲಿ ಸುಮಾರು ಒಂದು 7-8 ವರ್ಷದ ಕೆಳಗಡೆಗೆ ಅಥವಾ 10 ವರ್ಷದ ಕೆಳಗಡೆಗೆ ಆನರಬಲ್ ಜಸ್ಟಿಸ್ ಹಿಂಚಿಗೇರಿ ಸಾಹೇಬ್ರು ಇಂಥ ಪ್ರಕರಣಗಳಲ್ಲೆಲ್ಲ 10,000 ರೂಪಾಯಿ ಹಾಕ್ಬೇಕು ಅಂತ ಹೇಳಿದ್ರು. 10 ವರ್ಷಕ್ಕೆ ನಾನು 10,000ನೇ ಇಟ್ಟಿದ್ದೀನಲ್ಲ ಅಂತ ಸಂತೋಷ ಪಡ್ಬೇಕು ನೀವು. ಅಂಡರ್ಸ್ಟ್ಯಾಂಡ್ ದಟ್? 10,000 ರೂಪಾಯಿನೇ ಇಟ್ಟಿದ್ದೀನಲ್ಲ ಅಂತ ಸಂತೋಷ ಪಡ್ಬೇಕು. ವಾಟ್ ವಾಸ್ ದಿ ಮನಿ ವ್ಯಾಲ್ಯೂ 10 years earlier and what is the money value today? You understand that? ಆ ಡಿಸಿಷನ್ ನ ಫಾಲೋ ಮಾಡಿ ಟ್ರಯಲ್ ಕೋರ್ಟ್ ಅಲ್ಲೆಲ್ಲ 5,000 ರೂಪಾಯಿ ಹಾಕ್ತಾ ಇದ್ದೆ. ಯಾಕೆ ಅಂತ ಹೇಳಿದ್ರೆ ಅವರು ಹೈಕೋರ್ಟ್ 10,000, ನಾನು ಡಿಸ್ಟ್ರಿಕ್ಟ್ ಕೋರ್ಟ್ 5,000 ಅಂತ. ಈಗ ನಾನು ಹೈಕೋರ್ಟೇ ತಾನೆ. ಯು ಅಂಡರ್ಸ್ಟ್ಯಾಂಡ್ ದಟ್? ಸೊ ವಿ ಕೆನ್ ನಾಟ್ ಮೇಕ್ ಎನಿಥಿಂಗ್ ಅಂಡ್ ದಿಸ್ ಇಸ್ ದಿ ಸ್ಟ್ಯಾಂಡರ್ಡ್ ಅಂಡ್ ಯೂನಿಫಾರ್ಮ್. ಆ ಡೀಟೇಲ್ಸ್ ತೆಗೆದುಕೊಂಡು ಬನ್ನಿ. ಆ ಡೀಟೇಲ್ಸ್ ತೆಗೆದುಕೊಂಡು ಬಂದ್ರೆ ಅಪೀಲ್ನೇ ಅಲೋ ಮಾಡಿ ವಾಪಸ್ ಕಳಿಸ್ಕೊಡ್ತೀನಿ. ಮತ್ತ ಅದಕ್ಕೆ ಗಾಬರಿ ಪಟ್ಕೊಂಡು ರೀಕಾಲ್ ಮಾಡ್ಕೊಂಡು ಇದೆಲ್ಲ ಹೇಳಿ ಗುರುಗೆ ಹೇಳಿ ಏನಾದ್ರು ತೊಂದ್ರೆ ಆದ್ರೆ ನನಗೆ ಹೇಳಕ್ ಹೇಳಿ. ಗೊತ್ತಾಯ್ತಲ್ಲ? ಈ ನ್ಯಾಯಾಲಯ ದೊಡ್ಡತನ ನಿಮ್ಮ ಆಬ್ಸೆನ್ಸ್ ಅಲ್ಲೂ ಆರ್ಡರ್ ಮಾಡಿರೋದು, ಕೇಸ್ ಡಿಸ್ಮಿಸ್ ಫಾರ್ ನಾನ್ ಪ್ರಾಸಿಕ್ಯೂಷನ್ ಮಾಡ್ದಲ್ನೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಐ ಅಂಡರ್ಸ್ಟ್ಯಾಂಡ್ ದಿ ಪ್ಲೈಟ್ ಆಫ್ ಎ ಜೂನಿಯರ್ ಕೌನ್ಸಿಲ್. ಅಂಡರ್ಸ್ಟ್ಯಾಂಡ್? ನೀವು ಹೇಳಿ ಇದೆಲ್ಲ ಹೀಗಿತ್ತು, ಅದಕ್ಕೆ ಸಾಹೇಬ್ರಿಗೆ ಮಾಡಿದ್ದಾರೆ, ಏನೋ ತೊಂದರೆ ಇಲ್ಲ ಅಂತ ಹೇಳಿ. ತೊಂದ್ರೆ ಅದು ಕರೆಕ್ಟಾಗಿ ಎಲ್ರಿಗೂ ನಿಮ್ಗೂ ಆಗಿದೆ. ಗೊತ್ತಾಯ್ತಮ್ಮ? ಗಾಬರಿ ಪಟ್ಕೊಳ್ಳುವಂಥದ್ದು ಏನು ಇಲ್ಲ. ಕಬಡ್ಡಿಗೆ ಹೋದ್ಮೇಲೆ ಅಥವಾ ಫುಟ್ಬಾಲ್ಗೆ ಹೋದ್ಮೇಲೆ ಒಂದ್ ಕಾಲ್ ಗೇಟ್ ಬೀಳುತ್ತೆ ಅಂದ್ರೆ ಬಿದ್ದೇ ಬೀಳುತ್ತೆ. ಅದಕ್ಕೆ ಅದೇನೋ ಸಪೋರ್ಟ್ ಎಲ್ಲ ಹಾಕೊಂಡಿರ್ತಾರಲ್ಲಿ. ಇಟ್ ಇಸ್ ಪಾರ್ಟ್ ಆಫ್ ದಿ ಗೇಮ್. ಸೊ ಕಾಸ್ಟ್ ಈಸ್ ಇಂಟಿಗ್ರಲ್ ಪಾರ್ಟ್ ಆಫ್ ಎ ಲಿಟಿಗೇಷನ್. ಯು ಅಂಡರ್ಸ್ಟ್ಯಾಂಡ್ ದಟ್? ಇಲ್ಲಿಂದ ಧಾರವಾಡಕ್ಕೆ ಹೋಗೋದಕ್ಕೆ ನೀವೊಂದು ರೈಲ್ ಟಿಕೆಟ್ ಬುಕ್ ಮಾಡ್ಕೊಂಡಿದ್ರಿ, ಕಾರಣಾಂತರಗಳಿಂದ ಲೇಟ್ ಆಗಿ ಬಂದ್ರಿ, ರೈಲ್ ಹೊರಟೋಗ್ಬಿಟ್ಟಿದೆ. ಗೊತ್ತಾಯ್ತಲ್ಲ? ಏನ್ ಮಾಡ್ಬೇಕು ನೀವಾಗ? ಒಂದ್ ಟ್ಯಾಕ್ಸಿನೋ ಮತ್ತೊಂದೋ ಮಾಡ್ಕೊಂಡು ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ಹಿಡಿಬೇಕು. ಇಲ್ಲದ್ರೆ ಇದೇ ಹೋಗ್ಬಿಡುತ್ತಲ್ಲ. ಸೊ ಅವಾಗ ಅದೇ ದುಡ್ಡಿಗೆ ಮಾಡ್ಕೊಳ್ಳಿ ಟಿಕೆಟ್ ತೋರಿಸಿದ್ರಿ ಅಂತ ಟ್ಯಾಕ್ಸಿಯನ್ನು ಕರ್ಕೊಂಡು ಹೋಗ್ತಾನ. ಅದೇ ಕಾಸ್ಟ್. ಅರ್ಥ ಆಯ್ತಲ್ಲ? ಯು ಆರ್ ಕಮಿಂಗ್ ಬ್ಯಾಕ್ ಟು ದಿ ಸೇಮ್ ಲಿಟಿಗೇಷನ್ ಬೈ ಕ್ಯಾಚಿಂಗ್ ದಿ ಸೇಮ್ ಬಸ್ ಆಫ್ಟರ್ ಪೇಯಿಂಗ್ ಸಮ್ ಕಾಸ್ಟ್. ಫಾಲೋ ಮೀ. ನಾನ್ ಪ್ರತಿ ಪ್ರಕರಣದಲ್ಲಿ ಇದೆಲ್ಲ ಯಾಕೆ ಕಾಸ್ಟ್ ಹಾಕ್ತೀನಿ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಕೂತ್ಕೊಳ್ಳಕ್ ಆಗಲ್ಲ. ನೀವು ಜೂನಿಯರ್ ಬಂದಿದ್ರಿ, ಸಾಯಂಕಾಲ ಆಫೀಸ್ಗೆ ಹೋದ್ರೆ ಅವ್ರೇನಾದ್ರು ಸೀನಿಯರ್ ಅನ್ಬಹುದು, ಆ ಕಾರಣಕ್ಕೋಸ್ಕರ ಅಂತೆಲ್ಲ ಆಗ್ಬಿಡುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಇಷ್ಟೆಲ್ಲ ಹೇಳಿದೀನಿ. ಮತ್ತೆ ನಿಮ್ಮ ಹಾಗೆ ಇರ್ತಕ್ಕಂಥ ಸ್ನೇಹಿತರು ಯಾರಿದ್ದಾರೆ ಅವ್ರಿಗೂ ಅರ್ಥ ಆಗ್ಲಿ ನಮ್ಗೆ. ಸೊ ಡೋಂಟ್ ವರಿ, ಅದನ್ನ ಹೋಗಿ ಅಮೆಂಡ್ಮೆಂಟ್ ಮಾಡಿ ಮ್ಯಾಟ್ರನ್ ಪೋಸ್ಟ್ ಮಾಡಿಸಿ ಅದೇ ಮಾತು ಏನಿದೆಯೋ ಅದನ್ನೇ ಬರೀರಿ. ಈ ಅಪ್ಲಿಕೇಶನ್ಸ್ ಅಲೋ ಆಗಿದೆಯಲ್ಲ ಅದೇನಿದೆಯೋ ಅದನ್ನೇ ಬರೀರಿ. ಬರ್ದು ಅಲ್ಲಿ ಏನ್ ಬರಿಬೇಕು ಕೆಂಪಿನ ಕಲ್ ಬರ್ದು ಪೋಸ್ಟ್ ಮಾಡಿಸಿ ಸೆಟ್ ಅಸೈಡ್ ಮಾಡಿ ಕಳಿಸ್ತೀನಿ. ಒಂದ್ಸತಿ ಓದ್ಬಿಡಿ, ಹಂಗ್ ವಾಪಸ್ ಕೊಟ್ರೆ ಓದದ್ ಬರೋದಿಲ್ಲ.
ಅಯ್ಯೋ ಅವತ್ತೇನೋ ಸಾಹೇಬ್ರು ಹೇಳಿದ್ರು ಮರ್ತೋಯ್ತೆ ಅಂತ. ಸಾಧ್ಯವಾದ್ರೆ ಕೈಯಲ್ಲಿ ಬರ್ಕೋಬೇಕು, ಏಕ್ಲಿಕ್ನ ಸೌಬಕ್ನ ಅಂತ. ನೋಡಿದ್ರ ಈಗ್ಲೇ ಮರ್ತೋಗಿದೆ ಪ್ರಾವಿಷನ್. ಹಂಗೆ ಶಾರ್ಟ್ ಕಟ್ ಇಲ್ವೇ ಇಲ್ಲ. 22 ರೂಲ್ 10 ಕ್ಯಾಪಿಟಲ್ ಎ ಇವೆಲ್ಲ ಕಾಲೇಜಲ್ಲಿ ಹೇಳ್ಕೊಡೋದಿಲ್ಲ. ಸಿಕ್ತ ಸುಮಂಗ್ಲ ಓದಿ ಮತ್ತೆ. ಒಂದ್ ನಿಮಿಷ ಅಲ್ಲಿಗೆ ನಿಂತ್ಕೋತು ಅಂದ್ರೆ ಏನಾಯ್ತು, ಒಬ್ಬ ಯಾರೋ ಪಾರ್ಟಿಗೆ ಅಪಿಯರ್ ಆಗಿರ್ತಾರೆ, ಆ ಪಾರ್ಟಿ ಸತ್ತೋಗ್ಬಿಡ್ತಾರೆ. ಸತ್ತೋದ್ಮೇಲೆ ಕಾಂಟ್ರಾಕ್ಟ್ ಆಕ್ಟ್ ಪ್ರಕಾರ ನೋಡಿದ್ರೆ ವಕಾಲತ್ ಅನ್ನೋದು ಕೊಟ್ಟಿರೋದು ಮುಗ್ದೋಗುತ್ತೆ. ಆಯ್ತಾ? ಕಾಂಟ್ರಾಕ್ಟ್ ಆಕ್ಟ್ ಪ್ರಕಾರ ಡೆತ್ ಆಫ್ ಎ ಪರ್ಸನ್ terminates the contract. What is a wakalat? It is me on my behalf, you do like this anta. It's a contract of agency. Death of one of the parties to the contract terminates the contract. ಇದನ್ನ ನೋಡ್ಬಿಟ್ರೆ ಮತ್ತೆ ಅವ್ರನ್ನ ತಿರ್ಗಾ ಹುಡ್ಕೊಂಡ್ ಬರೋದು ಹೇಗೆ ನಾವು? ಗೊತ್ತಾಯ್ತಲ್ಲ? ಅದಕ್ಕೆ ಈ 22 ರೂಲ್ 10 ಕ್ಯಾಪಿಟಲ್ ಎ ಅಂತ 76 ಅಮೆಂಡ್ಮೆಂಟ್ ಅಂತ ಕೆಳಗಡೆ ಬರ್ದಿರ್ತಾರೆ ನೋಡಿ, ಅಮೆಂಡೆಡ್ ವೈಟ್ ಸೋ ಅಂಡ್ ಸೋ ಅಂತ. ಗೊತ್ತಾಯ್ತಲ್ಲ? 76 ಅಮೆಂಡ್ಮೆಂಟ್. ಅವಾಗ ಈ ತಕರಾರು ಬಂತು. ಆಗೇನ್ ಮಾಡಿದ್ರು ಅಂದ್ರೆ 1908ನೇ ಇಸ್ವಿ ನಲ್ಲಿ CPC ಬರ್ದಾಗ ಲಾಯರ್ಗಳು ಇನ್ನೂ ನೀಟಾಗಿದ್ರು, ಕೋರ್ಟಿನ ಪ್ರತಿ ಅವ್ರಿಗೆ ಜವಾಬ್ದಾರಿ ಇತ್ತು, ಅವಾಗೆ ತಿಳಿಸೋರು. ಆಮೇಲೆ ಸ್ವಲ್ಪ ಮಟ್ಟಿಗೆ ನಮ್ಮ ತವ್ರ ಮನೆ ಸದಸ್ಯರಲ್ಲಿ ಕೋರ್ಟಿನ ಪ್ರತಿ ಜವಾಬ್ದಾರಿಗಳು ಕಡಿಮೆ ಆಗ್ತಾ ಬಂತು. ಗೊತ್ತೇ ಆಗ್ತಿರ್ಲಿಲ್ಲ. ಎಲ್ಲೋ ಅಪಲೇಟ್ ಕೋರ್ಟ್ ನಲ್ಲಿ ಸುಪ್ರೀಂ ಕೋರ್ಟ್ ಹೋದಾಗ ಗೊತ್ತಾಗ್ತಿತ್ತು ಅವ್ನು ಸತ್ತೇ ಹೋಗ್ಬಿಟ್ಟಿದ್ದಾನೆ ಅಂತ. ಅದನ್ನ ಅವಾಯ್ಡ್ ಮಾಡ್ಬೇಕು ಅಂತ ಎಷ್ಟರ ಮಟ್ಟಿಗೆ ಆ ಕಾಂಟ್ರಾಕ್ಟ್ ಅನ್ನ ಜೀವಂತ ಇಡಬೇಕು ಅನ್ನೋದಕ್ಕೋಸ್ಕರ ಈ ಪ್ರಾವಿಷನ್ 76ರಲ್ಲಿ ಮಾಡಿದ್ರು. ಮುಂದೆ ಓದಿ. ಅಂಡ್ ಫಾರ್ ದಟ್ ಪರ್ಪಸ್, ಆಯ್ತಲ್ಲ? ಸೊ ಏನಾಯ್ತು? ಇಟ್ ಇಸ್ ಅನ್ ಎಕ್ಸೆಪ್ಷನ್ ಟು ದಿ ಟರ್ಮಿನೇಷನ್ ಆಫ್ ದಿ ಕಾಂಟ್ರಾಕ್ಟ್ ಬೈ ಡೆತ್ ಆಫ್ ಎ ಪಾರ್ಟಿ. ಡು ಯು ಅಂಡರ್ಸ್ಟ್ಯಾಂಡ್ ದಟ್? ಸೊ ಯಾರು ನಿಮ್ಮ ಸ್ನೇಹಿತರು ಅಣ್ಣನೋ ಅಕ್ಕನೋ ತಂಗಿನೋ ಹೇಳಿಲ್ವೋ ಅವ್ರು ಹೇಳಿಲ್ಲ. ಜಡ್ಜಿಗೆ ಗೊತ್ತಾಗಲ್ಲ ಆ ಪಾರ್ಟಿ ಬದುಕಿದಾನ ಸತ್ತಿದಾನ ಅಂತ. ಅವ್ರು ಇದಾರೆ ಅಂತ ತಿಳ್ಕೊಂಡು, ಅವ್ರು ಲಾಯರ್ ಇದಾರೆ ಅಂತ ತಿಳ್ಕೊಂಡು ನಾವು ತೀರ್ಮಾನ ಮಾಡ್ಬಿಟ್ಟಿರ್ತೀವಿ. ಆಸ್ ಎ ರೂಲ್, ಐ ಯೂಸ್ ಟು ಎನ್ಕ್ವೈರ್ ದಿ ಅಡ್ವೊಕೇಟ್ಸ್ ಆನ್ ಐದರ್ ಸೈಡ್ ಬಿಫೋರ್ ಐ ಟೇಕ್ ಅಪ್ ದಿ ಆರ್ಗ್ಯುಮೆಂಟ್ಸ್ ಆನ್ ದಿ ಮೈನ್. ನಿಮ್ ಪಾರ್ಟಿಗಳೆಲ್ಲ ಇದಾರ? ಲಾಯರ್ಗಳು ಸ್ವಲ್ಪ ಬಿಗಿನಿಂಗ್ ನಲ್ಲಿ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ರು. ನನ್ನ ಏನ್ ಹಿಂಗ್ ಕೇಳ್ತಾರೆ ಸಾಹೇಬ್ರು? ಇದು ರೀಸನ್. ಗೊತ್ತಾಯ್ತಲ್ಲ? ನಮ್ಮ ಹೈಕೋರ್ಟಿನ ILR ರಿಪೋರ್ಟ್ಗಳಲ್ಲಿ ಪೈಕಿ ಫಸ್ಟ್ ಜಡ್ಜ್ಮೆಂಟ್ ಆನ್ ನಾನೆಸ್ಟ್ ರಿಪೋರ್ಟೆಡ್ ಜಡ್ಜ್ಮೆಂಟ್ ಬೇಕಾದಷ್ಟಿತ್ತು. ರಿಪೋರ್ಟೆಡ್ ಜಡ್ಜ್ಮೆಂಟ್ ಇಸ್ ಬೈ ಜಸ್ಟಿಸ್ P. ವಿಶ್ವನಾಥ್ ಶೆಟ್ಟಿ, ಹಿಸ್ ಲಾರ್ಡ್ಶಿಪ್ ದೆನ್ ವಾಸ್. ಅವಾಗ ಅವರೊಂದು ಸುಪ್ರೀಂ ಕೋರ್ಟ್ ರೂಲಿಂಗ್ ನ ತೆಗೆದುಕೊಂಡು ಬರೆದಿದ್ದಾರೆ. ಜೀವಂತ ಇಲ್ಲದೆ ಇರೋ ವ್ಯಕ್ತಿ ಮೇಲೆ ನೀವು ಒಂದು ಡಿಕ್ರಿ ಮಾಡಿದ್ದಾಗ, ಒಂದು ಪ್ಲೇಂಟಿಫೇ ಆಗಿರ್ಬೋದು, ಡಿಫೆಂಡೆಂಟೇ ಆಗಿರ್ಬೋದು, ಅಂತಹ ಜಡ್ಜ್ಮೆಂಟು ಮೂಲತಃ ಅಸಿಂಧು. ಫಾಲೋ ಮೀ? ನಾನೆಸ್ಟ್. ಅಂತಹ ಜಡ್ಜ್ಮೆಂಟ್ ತೀರ್ಪೇ ಅಲ್ಲ, ಅದು ಎಕ್ಸಿಸ್ಟೆನ್ಸ್ ಅಲ್ಲೇ ಇರ್ಲಿಲ್ಲ ಅಂತ ಪರಿಭಾವನೆ ತೆಗೆದುಕೊಂಡು ಅಪಲೇಟ್ ಕೋರ್ಟ್ ಅವರು ಬೇರೆ ಮೆರಿಟ್ಸ್ ಮೇಲೆ ಏನೂ ತೀರ್ಮಾನ ಮಾಡ್ದಲ್ನೆ ಆ ಕೆಳಗಡೆ ಕೋರ್ಟ್ ಮಾಡದಿರ್ತಕ್ಕಂಥ ಜಡ್ಜ್ಮೆಂಟ್ ನ ಸೆಟಸೈಡ್ ಮಾಡಿ ಪುನಃ ಎಲ್ಲ ಅದನ್ನ ಕಾನೂನಾತ್ಮಕವಾಗಿ ತೀರ್ಮಾನ ಮಾಡಿ ವಾಪಸ್ ಕಳಿಸ್ಕೊಡ್ಬೇಕು ಅಂತ ಬಂತು. ದಿಸ್ ಮಸ್ಟ್ ಬಿ ಸಮ್ ಟೈಮ್ ಇನ್ 1994-95. ವಿ ಆರ್ ಇನ್ ವಿಚ್ ಇಯರ್ ನೌ? ಇನ್ನು ಮುನ್ನು ಅದೇ ಮಿಸ್ಟೇಕ್ ಗಳು ಆಗ್ತಿದ್ರೆ ವೇರ್ ಆರ್ ವಿ ಹೆಡಿಂಗ್? ಯು ಶುಡ್ ಪುಟ್ ಯುವರ್ ಕ್ವಶನ್ಸ್, ನೋ? ಸೊ ಡೋಂಟ್ ವರಿ. ಗೊತ್ತಾಯ್ತಲ್ಲ? ಇದನ್ನ ಅವೆಲ್ಲ ಏನ್ ಬೇಕು ಕೆಂಪಿಂಗ್ ಕಲ್ ಮಾಡ್ಬಿಟ್ಟು ಒಂದು ಅಮೆಂಡೆಡ್ ಅಪೀಲ್ ಮೆಮೊ ಹಾಕಿ ವಾಪಸ್ ನನ್ ಮುಂದೆನೆ ಪೋಸ್ಟ್ ಮಾಡಿಸಿ ಸೆಟಸೈಡ್ ಮಾಡಿ ಟ್ರಯಲ್ ಕೋರ್ಟ್ ಕಳ್ಸೋಣ. 8 ವರ್ಷ ವ್ಯರ್ಥವಾಗಿ ಈ ಹೈಕೋರ್ಟ್ ಅಲ್ಲಿ ಈ ಪ್ರಕರಣ ಪೆಂಡಿಂಗ್ ಇದೆ. ಇನ್ ಎಷ್ಟೊತ್ತು ಮಾಡಿದ್ರು ಇದಕ್ಕೇನು ರಿಪೇರಿ ಮಾಡಕ್ ಆಗೋಲ್ಲ. ಎದುರುಗಡೆ ಅವ್ರು ಬರ್ಲಿ ಬರ್ದೇ ಹೋಗ್ಲಿ, ಇಟ್ ಮೇಕ್ಸ್ ನೋ ಡಿಫ್ರೆನ್ಸ್. ಗೊತ್ತಾಯ್ತಲ್ಲ? ಆ ಕಾರಣದಿಂದ ಇನ್ಯಾರಿದ್ದಾರೆ, ಇನ್ನು ಸ್ವಲ್ಪ ದಿನ ಬಿಟ್ರೆ ಇನ್ಯಾರು ಇರೋದಿಲ್ಲ. ಇರುವಾಗ್ಲೇನೆ ಏನ್ ಬೇಕೋ ಎಲ್ಲ ಮುಗಿಸಿ ಆಗ್ಬೋದು ತಾನೆ? ವೆರಿ ಗುಡ್. ಡೋಂಟ್ ಗೆಟ್ ಅನ್ನೆಸರ್ಲಿ worried or upset or whatever it is. Okay? Right.